ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ನಾನು ಡೈಲಿ ರೊಟ್ಟಿನ ಶೇರ್ ಮಾಡ್ತಾಯಿದ್ದೀನಿ. ಬೆಂಡಿ ಪಲ್ಯ ಮತ್ತು ರೊಟ್ಟಿ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಾನು ಹೇಗೆ ಮಾಡ್ತೀನಿ ರೊಟ್ಟಿನ ಮತ್ತು ಅನ್ನ ಸಾಂಬಾರೆಲ್ಲ ಅಂತ ತೋರಿಸ್ತೀನಿ. ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಕಟ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸಾಂಬಾರನ್ನ. 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೋಬೇಕು, ಅರ್ಧ ಟೇಬಲ್ ಸ್ಪೂನು. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಅದನ್ನು ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಸ್ವಲ್ಪ ಹೊತ್ತು. ಸೊ ಬಾಡಿಸ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಬಾಡಿಸ್ಕೋಬೇಕು, ಮಿಕ್ಸ್ ಕೊಡಬೇಕು. ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು, ಅದನ್ನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ನೀಟಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಚಿಲ್ಲಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಬೇಯಿಸಿ ಇಟ್ಕೊಂಡಿರ್ತೀವಿ ಬೇಳೆನ, ಅದನ್ನ ನೀಟಾಗಿ ಕಡ್ದಾದ್ಮೇಲೆ ನೀಟಾಗಿ ಹಾಕ್ಕೋಬೇಕು ಅದಕ್ಕೆ ಸಾಂಬಾರಿಗೆ. ಸೊ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರು ಮಿಕ್ಸ್ ಮಾಡಿಕೊಂಡು ಅದರ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ನಮ್ಮ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ಸೈಡ್ಗೆ ಎತ್ತಿ ಇಟ್ಕೋತೀನಿ. ಈಗ ಬೆಂಡಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡಿನ ತೊಗೊಳ್ತಾ ಇದ್ದೀನಿ. ತೊಗೊಂಡು ಅದನ್ನ ಒಂದು ಬಾಣಲಿ ಒಳಗೆ ಹಾಕಿ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸೈಡಲ್ಲಿ ನಾನು ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ, ಯಾಕಂತಂದರೆ ನನ್ನ ಹಸ್ಬೆಂಡ್ಗೆ ಆಯಿಲ್ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಸೊ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ ಟೊಮೆಟೊ ಎಲ್ಲ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದನ್ನ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೋಬೋದು. ಪಲ್ಯ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಈಗ ರೊಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಡಲ್ಲಿ. ಅದಕ್ಕೆ ಫಸ್ಟ್ ನೀರು ಬಿಸಿ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೀರು ಬಿಸಿ ಆದಮೇಲೆ ಜೋಳದ ಹಿಟ್ಟನ್ನ ಸಾನಿಸಿ ಇಟ್ಕೋಬೇಕು. ಸಾನಿಸಿ ಇಟ್ಟಿರೋ ಹಿಟ್ಟಿಗೆ ಈ ಬಿಸಿ ನೀರು ಏನಿರುತ್ತಲ್ಲ, ಆ ಬಿಸಿ ನೀರನ್ನ ಹಿಟ್ಟಿಗೆ ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ ನೀಟಾಗಿ. ಸ್ವಲ್ಪ ಗಟ್ಟಿನೂ ಇರಬಾರ್ದು ಹಾಗೆ ತೆಳ್ಳನೂ ಇರಬಾರ್ದು, ಮೀಡಿಯಮ್ ಆಗಿ ನಾದ್ಕೋಬೇಕು ಹಿಟ್ಟಿಗೆ. ಈಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೋಬೇಕು, ನೀಟಾಗಿ ಬಿಸಿನೀರು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕಾಗತ್ತೆ. ಎಲ್ಲರೂ ಕೇಳ್ತಾಯಿದ್ರು, ನೀವೇನು ತಿಂತೀರಾ, ಹೇಗೆ ಸಣ್ಣ ಆದ್ರಿ ನೀವು ಅಂತ. ನಾನು ಡೈಲಿ ಇದೇ ತಿನ್ನೋದು. ನನ್ನ ಡಯಟ್ ಫುಡ್ ಇದೆ, ರೊಟ್ಟಿ ಮತ್ತು ಚಪಾತಿ ಹಾಗೆ ಸ್ವಲ್ಪ ರೈಸ್ ತೊಗೊಳ್ತೀವಿ. ನೋಡ್ಬೋದು, ನನಗೆ ಬೇಬಿ ಆದಾಗ ನಾನು ಎಲ್ಲರ ಥರ ದಪ್ಪನೇ ಇದ್ದೆ. ಸ್ವಲ್ಪ ಹೊಟ್ಟೆ ಇತ್ತು. ಸೊ ಆಮೇಲೆ ಬರ್ತಾ ಕಮ್ಮಿ ಆಯಿತು. ಆಮೇಲೆ ನಮ್ಮ ಮಮ್ಮಿ ಇದೇ ಫುಡ್ ಕೊಡ್ತಾಯಿದ್ರು ನನಗೆ. ಸ್ಟಾರ್ಟಿಂಗಲ್ಲಿ ಈ ಫುಡ್ ತೊಗೊಳ್ತಾ ಇರಲಿಲ್ಲ, ಬೇರೆ ಫುಡ್ ಇತ್ತು ನನಗೆ. ಸಾಬುದಾನ ಮತ್ತು ರೈಸು, ಸಪ್ಪನ ಬೇಳೆ ಮತ್ತು ತುಪ್ಪ, ಬೆಣ್ಣೆ ಈ ಥರ ಎಲ್ಲ ಕೊಡ್ತಾಯಿದ್ರು ನಮ್ಮಮ್ಮ. ಎಲ್ಲ ಏನಂದರೆ ಸಾಫ್ಟಾಗಿರೋದೇ ತಿನ್ನಬೇಕು ಆ ಟೈಮಲ್ಲಿ.
ಯಾವುದೇ ರೀತಿ ರಫ್ ಜಾಸ್ತಿ ಹಾರ್ಡಾಗಿರುವಂಥದ್ದು ತಿನ್ನುವಂಗಿಲ್ಲ. ಸೊ ಹಾಗಾಗಿ ನನ್ನದು ಸ್ವಲ್ಪ ಕಮ್ಮಿ ಆಯಿತು. ಒಂದು 7-8 ಮಂತ್ಸ್ ಆದಮೇಲೆ ನಾನು ರೊಟ್ಟಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ಸರಿ ಹೋಯ್ತು ನನಗೆ. ಸೊ ನಾನು ತಿನ್ನೋದು ಇದೇ ಡೈಲಿ ಫುಡ್ಡು, ರೊಟ್ಟಿ ಮತ್ತು ಚಪಾತಿ, ಅನ್ನ ಸಾಂಬಾರು, ಸೈಡ್ ಸ್ಯಾಲಡ್ ತೊಗೊಳ್ತೀನಿ ಸ್ವಲ್ಪ, ಆಮೇಲೆ ಮೊಸರು, ಸ್ವಲ್ಪ ಪಲ್ಯ. ನನಗೆ ಸ್ಟಾರ್ಟಿಂಗಲ್ಲಿ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಮದುವೆ ಆದಮೇಲೆ ನಾನು ರೊಟ್ಟಿ ಮಾಡೋದು ಕಲ್ತಿದ್ದು. ಅದು ನಮ್ಮಮ್ಮ ಕಲಿಸಿದ್ದು ನನಗೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ನಿನಗೆ, ನಿನ್ನ ಹಸ್ಬೆಂಡ್ ಮನೆಯವರು ಬೈತಾರೆ ನಮಗೆ, ಸೊ ರೊಟ್ಟಿ ಮಾಡೋದು ಕಲಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ ರೊಟ್ಟಿ. ಆಲ್ಮೋಸ್ಟ್ ಎಲ್ಲನೂ ಮದುವೆಗಿಂತ ಮುಂಚೆನೇ ಮಾಡ್ತಿದ್ದೆ. ರೊಟ್ಟಿ ಒಂದು ಮಾತ್ರ ಬರ್ತಾ ಇರಲಿಲ್ಲ, ಯಾಕಂತಂದರೆ ಒಲೆ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋದಂದರೆ ನನಗೆ ಆಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ನಾನು ರೊಟ್ಟಿ ಮಾಡೋದನ್ನ ಕಲ್ತಿರಲಿಲ್ಲ ಅಷ್ಟೇ. ಮಾಡೋದೇನು ದೊಡ್ಡ ಮಾತೇನಲ್ಲ ಇದೇನು. ಅಷ್ಟೆಲ್ಲ ಮಾಡೋಳಿಗೆ ರೊಟ್ಟಿ ಮಾಡೋಕ್ಕೆ ಕಷ್ಟ ಆಗುತ್ತಾ ಹೇಳಿ ನೀವೇ. ಸೊ ಹಾಗಾಗಿ ನಾನು ಮಾಡ್ತಾ ಇರಲಿಲ್ಲ ಅಷ್ಟೇ. ಸೊ ಕೆಲವೊಬ್ಬರು ಹೇಳೋರು ರೊಟ್ಟಿ ಮಾಡೋಕ್ಕೆ ಬರಲ್ವಾ ನಿನಗೆ ಅಂತ, ಆಡ್ಕೊಳ್ಳೋರು, ನಗಾಡೋರು. ಸೊ ನನಗೆ ರೊಟ್ಟಿ ಬರ್ತಿತ್ತು, ಆದರೆ ನಾನು ಮಾಡ್ತೇನೆ ಸುಮ್ಮನೆ ಇರ್ತಿದ್ದೆ ಅಷ್ಟೇ. ಸೊ ಫೈನಲಿ ನಾನು ರೊಟ್ಟಿ ಮಾಡೋದು ಕಲ್ತಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ನೀವೇ ಕಾಮೆಂಟ್ ಮೂಲಕ ನನಗೆ ತಿಳಿಸಿ, ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ. ನನಗೆ ಒಂದು ಡೈಲಿ ರೊಟ್ಟಿಂದು ವಿಡಿಯೋ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಮಾಡಿದ್ದು ಅಷ್ಟೇ. ಇದು ನನ್ನ ಡಯಟ್ ಫುಡ್ಡು ಕೂಡ. ನನ್ನ ವೆಯ್ಟ್ ಲಾಸ್ಗೆ ಇದೇ ಕಾರಣ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಈ ಹೆಲ್ದಿ ಫುಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ, ಅಥವಾ ನಾನು ಏನಾದರೂ ಈ ವಿಡಿಯೋ ಮೂಲಕ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಏನು, ಕಾಮೆಂಟ್ ಮೂಲಕ ತಿಳಿಸಿ ನನಗೆ. ನಾನು ಆದಷ್ಟು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ಬಿಸಿಲಾಗಿರೋದ್ರಿಂದ ತುಂಬಾ ಸೆಕೆ ಮುಂಬೈಯಲ್ಲಿ. ಸೊ ಅಲ್ಲೇ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು 10 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಸೆಕೆ ಆಗುತ್ತೆ ಅಂತಂದರೆ ಫುಲ್ಲು ಮೈಯೆಲ್ಲ ಬೆವತು ನೀರಾಗ್ಬಿಟ್ಟಿರುತ್ತೆ. ಸೊ ರೊಟ್ಟಿ ಮಾಡೋಷ್ಟೊತ್ತಿಗೆ ನಂದಂದ್ರೂ ಫುಲ್ಲು ಎನರ್ಜಿ ಡೌನ್ ಆಗಿಬಿಟ್ಟಿರುತ್ತೆ. ಸೊ ನೋಡ್ತಾ ಇರ್ಬೋದು, ಫೈನಲಿ ನಂದು ಅಡುಗೆ ರೆಡಿ ಆಯಿತು. ಇದಾಗಿರುತ್ತೆ ನನ್ನ ಫುಡ್ಡು. ಫುಲ್ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಡೈರೆಕ್ಟು ಊಟಕ್ಕೆ ಕೂತ್ಕೊಬಿಟ್ಟೆ ನಾನು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.